Hi guys, welcome to a new vlog. ಇಂಗ್ಲಿಷ್ ಇಂಟ್ರಾ. ಸೊ ನಾವಿವತ್ತು ಬಂದ್ಬಿಟ್ಟು ಹಾರ್ಸ್ಲಿ ಹಿಲ್ಸ್. ಇಟ್ಸ್ ನಿಯರೆಸ್ಟ್ ಪ್ಲೇಸ್ ಟು ಬ್ಯಾಂಗ್ಳೂರ್. ಸೊ ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಸೊ ಇದೊಂದು ಲೆಸ್ ಕ್ರೌಡೆಡ್ ಪ್ಲೇಸ್ ಇದು. ಸೊ ನಿಮ್ಗೆ ಹಿಲ್ ಸ್ಟೇಷನಲ್ಲಿ ಒಂದು ಸ್ವಲ್ಪ ಲೆಸ್ ಕ್ರೌಡೆಡ್ ಪ್ಲೇಸ್ ಅಂದರೆ ಸೊ ಇದೂ ನಿಮ್ಗೆ ಒನ್ ಆಫ್ ದ ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ನೀವು ಆರಾಮ್ಸೆ ಬರ್ಬೋದು. ಇಲ್ಲಿ ನೈಟ್ ಸ್ಟೇ, ಹೋಮ್ ಸ್ಟೇ ಎಲ್ಲನೂ ಸಿಗುತ್ತೆ. ಸೊ ಹಿಲ್ ಮೇಲೇ ಇಲ್ಲೇ ನಿಮಗೆ ಕ್ಯಾಂಪೆಲ್ಲ ಹಾಕ್ಕೊಡ್ತಾರೆ. ಸೊ ನೀವು ಕ್ಯಾಂಪೇನಿಂಗ್ ಎಲ್ಲ ತೊಗೊಬೋದು ಇಲ್ಲಿ. ಸೊ ನಿಮ್ಗೆ ನೋಡ್ಬೋದು, ನಿಮ್ಗೆ ನೋಡಿಸ್ತೀನಿ. ಇನ್ನೂ ಕೆಳಗಡೆ ಹೋಗ್ತಾ ಇದ್ದೀರಿ, ಯಾರೋ ಇಲ್ಲಿ ಕ್ಯಾಂಪ್ ಹಾಕಿದ್ದಾರೆ. ಸೊ ಇದೇ ಥರ ನಾವೂ ಕ್ಯಾಂಪ್ ಹಾಕೋಬೋದು. ಸೊ ನೋಡ್ಬೋದು, ನೀವು ಹಾಕ್ಕೊಂಡಿದ್ರು ಅಂತ ಹೇಳ್ತಿರೋದಪ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೈಟ್ ಹಾಕ್ಕೊಂಡಿದ್ರು. ಸೊ ಈಗ ತೆಗಿತಾ ಇದ್ದಾರೆ. ಸೊ ನಿಮ್ಗೆ ವಯಸ್ಸಾಗಿದೆ ಅಂತ ಒಂಚೂರು ಕಿವಿ ಮಂದ ಆಗಿದೆ. ಸೊ ನೋಡಿ, ಸೊ ಈಗ ನಾವು ಒಂಚೂರು ಒನ್ ಅವರ್ ಲೇಟ್ ಆಗಿದೆ. ಸೊ ಅದರಿಂದ ನಮ್ಗೊಂಚೂರು ಫಾಗ್ ಎಲ್ಲ ಕಮ್ಮಿ ಇದೆ. ಬ್ರೋ ಇರಿ ಬ್ರೋ ಈ ಕಡೆ ಹೋಗೋಣ ಬನ್ನಿ ಬ್ರೋ, ಈ ಕಡೆ. ನೋಡ್ತಾ ಇದ್ದೀರಲ್ಲ. ಸೊ ನಿಮ್ಗೆ ಹೇಳ್ದಂಗೆ ನೋಡಿ, ನಂದಿ ಹಿಲ್ಸಲ್ಲಿ ಇರೋ ಅಷ್ಟು ಕ್ರೌಡ್ ಅಂತೂ ಇಲ್ಲಿಲ್ಲ. ಸೊ ನೀವು ಆರಾಮಾಗೆ ಫ್ರೆಂಡ್ಸು ಎಲ್ಲ ಬಂದು ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಇನ್ನೂ ಕೆಳಕ್ಕೆ ಹೋಗ್ಬೋದು. ಸೊ ನಿಮಗೆ ಕಾಣಿಸಿದ್ಯಾ ಅಲ್ಲಿ ನಮ್ಮ ಬ್ರೋ ಅವರು ಬರ್ತಿದ್ದಾರೆ. ಸೊ ನಮ್ಮ ಅಲ್ಲಿಂದ ಇಲ್ಲಿಗೆ ಬರ್ತಿದ್ದಾರೆ ಅವರು. ತಲೆರಟೆ ಜಾಸ್ತಿ ಅವ್ರು ಒಂಚೂರು. ಸೊ ಇಳಿಯೋವಾಗ ಒಂಚೂರು ಸ್ಕೇರಿ ಆಗಿರುತ್ತೆ, ನೋಡ್ಕೊಂಡು ಇಳಿಬೇಕು. ಇಲ್ಲ ಅಂದರೆ ಬೀಜ ಹೊಡೆದು ತಲೆ ಹೊಡೆದು ಕೆಳಗೆ ಹೋಗಿ ಬೀಳ್ತೀರಾ. ಎತ್ಕೊಂಬರೋಕೆ ಮತ್ತೆ ನಿಮ್ಮ ಜೊತೆಯಲ್ಲಿರೋರೆಲ್ಲ ಬರಬೇಕು. ಬಟ್ ರಿಟರ್ನ್ ಬರ್ತೀರಾ ಇಲ್ಲೋ ಗೊತ್ತಿಲ್ಲ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು. ಆಮೇಲೆ ಮಂಜುಮಲು ಬಾಯ್ಸೆ ಗೊತ್ತಾ ಮಗ, ನಮಗೂ ನೀನು ನಿಧಾನಕ್ಕೆ ಬಾರೋ. ಜಾಮೂನು ಬರುತ್ತೆ, ಗುಲಾಬ್ ಜಾಮೂನು ಬರುತ್ತೆ, ರಸಗುಲ್ಲಾನು ಬರುತ್ತೆ. ಈ ಸಲ ಇಲ್ಲಿ ಬಂದು ಈ ನೇಚರ್ ಫೀಲ್ ಮಾಡಿದಾಗ ಒಂದು ಹೊಸತನ. ಸೊ ಆ ಸನ್ರೈಸು, ಆ ನೇಚರು, ಸೊ ಆ ಮಂಜು, ಇದೆಲ್ಲ ನೋಡ್ತಿದ್ದಂಗೆ ನಾವು ಬೈಕಲ್ಲಿ ಬರೋ ಟ್ರಾವೆಲ್ ಒಂಥರ ಹೊಸ ಫೀಲ್, ಒಂದು ಹೊಸ ಲೈಫಲ್ಲಿ ಬಂದಂಗೆ ಇರುತ್ತೆ. ಸೊ ಬಟ್ ಇನ್ನೊಂದು ಅದೇ ಥರನೇ ಒಂದು ವರ್ಸ್ ಥಿಂಗ್ ಇನ್ ನಮ್ಮ ಲೈಫ್ ಅಂದರೆ, ಯಾರಿಂದ ಆದರೂ ಏನಾದರೂ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಎಕ್ಸ್ಪೆಕ್ಟ್ ಮಾಡದೇ ಇರೋವಾಗ ಅದು ಯಾವಾಗ ನಮ್ಗೆ ಆಗಲ್ವೋ ತುಂಬ ಹರ್ಟ್ ಆಗುತ್ತೆ. ಸೊ ಇದು ನನ್ನ ಲೈಫಲ್ಲಿ ನನಗೆ ಆಗಿದೆ. ಸೊ ಯಾರೂ ಅಷ್ಟೇ ನಿಮ್ಮ ಲೈಫಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ಅಂತ ನಾನು ನನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊತೀನಿ. ಸೊ ಈ ಪ್ಲೇಸ್ ಅಂತೂ ಸೂಪರ್ ಅಂದರೆ ಸೂಪರ್ ಸೆಕ್ಸಿಯಾಗಿದೆ. ಸೊ ನೋಡಿ, ನೀವು ನೋಡ್ಬೋದು ಅನಿಸುತ್ತೆ, ಕಾಣಿಸ್ತಿದೆಯಾ? ಇಲ್ಲಿ ಎಲ್ಲ ತುಂಬ ಜನ ಬಂದು ಫೋಟೋಶೂಟ್ಸ್ ಎಲ್ಲ ಮಾಡ್ತಿರ್ತಾರೆ. ಬಟ್ ನೀವು ಇದೇ ಥರ ನಂದಿ ಹಿಲ್ಸಲ್ಲಿ ಎಲ್ಲೂ ನಿಲ್ಲಿಸಿ ನೀವು ಇಷ್ಟು ಫ್ರೀಡಮಾಗಿ ಫೋಟೋಶೂಟ್ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಯಾವುದೇ ಹಿಲ್ಸಲ್ಲೂ ಈ ಥರ ಮಾಡೋಕ್ಕೆ ಬಿಡಲ್ಲ ಅವರು. ಸೊ ಪ್ರತಿಯೊಂದು ಕಡೆ ಸೆಕ್ಯೂರಿಟಿ ಇರ್ತಾರೆ, ಎಲ್ಲ ಇರುತ್ತೆ. ಸೊ ಪೊಲೀಸವ್ರು ಇರ್ತಾರೆ. ಸೊ ನಿಮ್ಗೆ ಇಲ್ಲಿ ಯಾವುದೇ ಥರ ಪೊಲೀಸ್ ತೊಂದರೆ ಇಲ್ಲ, ಸೆಕ್ಯೂರಿಟಿ ತೊಂದರೆ ಇಲ್ಲ. ಮಜಾ ಆಯ. ಸೊ ನಿಮ್ಗೆ ಇಲ್ಲಿ ಜಸ್ಟ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂದರೆ, ಜಸ್ಟ್ ನೀವು ಎಂಟ್ರಿ 30 ರೂಪೀಸ್ ಕೊಡಬೇಕಿಲ್ಲಿ. ಸೊ ನಿಮ್ಗೆ ಅದೊಂದೇ ಇಲ್ಲಿ ಎಕ್ಸ್ಪೆನ್ಸಸ್ ಬರೋದು. ಸೊ ಇದು ಬಿಟ್ಟರೆ ನಿಮ್ಗೆ ಬೇರೆ ಎಂಥದ್ದು ಇಲ್ಲಿ ಎಕ್ಸ್ಪೆನ್ಸಸ್ ಸಿಗಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಎಲ್ಲರೂ ಫೋಟೋಶೂಟ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು. ಸೊ ಇದಂತೂ ಆಸಮ್ ಆಗಿದೆ ಈ ಲೊಕೇಶನ್ ಅಂತೂ. ಸೊ ಇದು ಇನ್ನೂ ಒಂಚೂರು ನೀವು ಬೆಳಗ್ಗೆ ಜಲ್ದಿ ಬಂದರೆ ಇನ್ನೂ ಒಳ್ಳೆ ಮೂಮೆಂಟ್ ಸಿಗುತ್ತೆ ನಿಮಗೆ. ಸೊ ನೀವು ನೋಡ್ಬೋದು, ಎಲ್ಲರೂ ಪ್ರತಿಯೊಬ್ಬರು ನಿಲ್ಸಿ ಫೋಟೋಶೂಟ್ ಹೆಣ್ಮಗು ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ಸೊ ಇಲ್ಲೊಂದು ಕೆರೆ ಕೂಡ ಇದೆ. ಸೊ ಅದರಲ್ಲಿ ಪಕ್ಕದಲ್ಲಿ ಗ್ರೀನರಿ ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ಮಟ್ಟಕ್ಕಿದೆ ಅಂತ ಸಖತ್ತಾಗಿದೆ. ಸೊ ನೀವು ರೋಡ್ ಪೂರ್ತಿನೂ ನಿಮಗೆ ಒಂದು ಒಳ್ಳೆ ಫೋಟೋಶೂಟ್ ಆಗೋವಂಥ ಒಳ್ಳೆ ಪ್ಲೇಸಸ್ಸೇ ಇದೆ ಇಲ್ಲಿ. ಸೊ ನೀವು ಯಾರು ಫೋಟೋಗ್ರಫಿ ಮೇಲೆ ಇಲ್ಲ ವಿಡಿಯೋಗ್ರಫಿ ಮೇಲೆ ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅವ್ರು ಬಂದು ಇಲ್ಲಿ ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದಂತೂ ನೀವು ರೀಸೆಂಟ್ಲಿ ರಿಲೀಸ್ ಆಗಿರೋ ಮಂಜುಮಲು ಬಾಯ್ಸ್ ಎಲ್ಲರೂ ನೋಡಿರ್ತೀರ ಅನ್ಕೊತೀನಿ. ಸೊ ಅದರಲ್ಲಿ ಯಾವ ಥರ ಇದೆಯೋ ಆ ಕೇವ್ಸ್ ಅದೆಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮರಗಳಾಗಲಿ. ಸೊ ಹೇಳ್ತಾ ಇರ್ತಾರಲ್ಲ, ಟ್ರಾವೆಲ್ ಮಾಡಿ ಅಂತ. ಏನಕ್ಕೆ ಟ್ರಾವೆಲ್ ಮಾಡಿ ಅಂತ ಹೇಳ್ತಾರೆ ಅಂದರೆ, ಈ ಥರ ಅದ್ಭುತಗಳನ್ನು ನೋಡ್ಬೋದು. ಸೊ ಈ ಲವ್ವಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಬನ್ನಿ ಟ್ರಾವೆಲ್ ಮಾಡಿ, ನೇಚರ್ ನೋಡಿ, ಎಂಜಾಯ್ ವಿತ್ ನೇಚರ್. ಸೊ ನಾನು
1 ಇಯರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನಾನು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ನಮ್ಮ ಬಜೆಟ್ ತಗ್ದಂಗೆ ನಾವು ಟ್ರಾವೆಲ್ ಮಾಡೋಣ. ಸೊ ಅರ್ನ್ ಮಾಡಿ, ಕಷ್ಟಪಡಿ, ದುಡಿದು ಟ್ರಾವೆಲ್ ಮಾಡ್ರಿ. ಎಲ್ಲದೂ ಸಿಗಲ್ಲ. ಒಳಗಡೆಯಿಂದ ನಮ್ಮನ್ನು ನಾವೇ ಗುದ್ಕೊಂಡು ನಾವೇ ಎದ್ದು ಕೆಲಸ ಮಾಡಬೇಕು. ಆ ದುಡ್ದು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹುಡುಗಿರ್ ಶೋಕಿ ಮಾಡ್ತೀರಾ? ಯಾಕೆ ಯಾವುದೋ ಹುಡುಗಿ ಹಿಂದೆ ಹೋಗಿ ನಿಮ್ಮ ಲೈಫ್ ಹಾಳು ಮಾಡ್ಕೊತೀರಾ? ಸೊ ಎಂಜಾಯ್ ಮಾಡಿ, ಟ್ರಾವೆಲ್ ಮಾಡಿ. ಸೊ ಫ್ರೆಂಡ್ಸ್ ಜಾಸ್ತಿ ಬರ್ತಿದ್ದಾರೆ ಇಲ್ಲಿ. ಸೊ ಅವ್ರು ಎಲ್ಲನೂ ಏನಂದರೆ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಇಲ್ಲ ಅಲ್ಲಿ ಬಂದು ಆ ಕ್ಲೈಮೇಟ್ನ ಲವ್ ಮಾಡೋದಾಗಿರ್ಬೋದು. ತುಂಬ ಅದ್ಭುತ ಫ್ರೆಂಡ್ಸ್ ಇದು ಮಾತ್ರ. ಸೊ ನೇಚರ್ ಲವ್ ಮಾಡೋದಂದರೆ ಸಖತ್ತಾಗಿರುತ್ತೆ ಇದು ಮಾತ್ರ. ನೇಚರ್ ಲವ್ ಇಟ್ಸ್ ಡಿಫ್ರೆಂಟ್ ಪಾರ್ಟ್ ಆಫ್ ಒನ್ ಲೈಫ್ ಅಂತ ಹೇಳ್ಬೋದು ನಾವು. ಸೊ ಕನ್ನಡದಲ್ಲಿ ಒಂದು ಗಾದೆನೂ ಇದೆ, ದೇಶ ಸುದ್ದಿ ಕೋಶ ಓದಿ ಅಂತ. ಬಟ್ ನಾವು ಕೋಶ ಓದೋ ಟೈಮಲ್ಲಿ ನಾವು ಓದಿರಲ್ಲ ಕರೆಕ್ಟಾಗಿ, ಯಾರೂ ಓದಿರಲ್ಲ. ಸೊ ಇವಾಗ ದೇಶ ಸುತ್ತೋ ಟೈಮ್ ನಮ್ಮದು. ಸೊ ಸುತ್ತುತ್ತಾ ಕೋಶವನ್ನು ಓದಿ. ಸೊ ಇದು ಕೂಡ ನೀವು ಓದೋದ್ರಿಂದ ನಿಮ್ಮ ನಾಲೆಜ್ ಗೇನ್ ಮಾಡ್ತೀರಿ. ಚೆನ್ನಾಗಿರುತ್ತೆ ಅದೊಂದು ಲೈಫ್, ಪಾರ್ಟ್ ಆಫ್ ಲೈಫ್. ತುಂಬ ಲರ್ನ್ ಮಾಡ್ತೀರಿ ನಾವು. ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋದು ಕಲ್ತ್ಕೊತೀರಿ. ಸೊ ನಾವು ಟ್ರಾವೆಲಿಂಗ್ ಟೈಮಲ್ಲಿ ಈಸಿ ಮೂಮೆಂಟ್ಸ್ ಇರುತ್ತೆ, ಕಷ್ಟ ಮೂಮೆಂಟ್ಸ್ ಇರುತ್ತೆ, ಎಲ್ಲ ಮೂಮೆಂಟ್ಸು ಒಂದೇ ಥರ ಇರೋಲ್ಲ. ಸೊ ಆಗ ನಮಗೆ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಸೊ ನಮ್ಮ ತಂದೆ ತಾಯಿ ಹೇಳ್ತಿರ್ತಾರೆ ನಮಗೆ ಚಿಕ್ಕ ವಯಸ್ಸಲ್ಲಿ, ಸೊ ಓದ್ರಿ, ಚೆನ್ನಾಗಿ ಕೆಲಸ ಮಾಡಿ, ದುಡೀರಿ. ಸೊ ಇದೆಲ್ಲ ಬಿಟ್ಬಿಡಿ. ಸೊ ದುಡಿಬೇಕು. ಏನಕ್ಕೆ ದುಡಿಬೇಕು? ನಮ್ಮ ಲೈಫ್ ಹ್ಯಾಪಿಗೋಸ್ಕರ. ಸೊ ನಾವು ದುಡಿದು ಯಾವುದೋ ಒಂದು ಹುಡುಗಿನ ಮದುವೆ ಮಾಡ್ಕೊಂಡ್ಬಂದು, ಸೊ ಆ ಹುಡುಗಿಯಿಂದ ದುಃಖಪಟ್ಟು, ಸೊ ಇದೆಲ್ಲನೂ ಈಗ ಕಾಮನ್ ಆಗಿ ನಡೀತಿದೆ. ಸೊ ನೀವು ಮದುವೆ ಮಾಡ್ಕೋಬೇಡಿ ಅಂತ ಹೇಳ್ತಿಲ್ಲ, ಅದು ನಿಮ್ಮ ಪಾರ್ಟ್ ಆಫ್ ಲೈಫ್. ಬಟ್ ನೀವು ಏನೇ ಮಾಡಿದ್ರು ಸೊ ಅದ್ರಲ್ಲಿ ನಿಮ್ಮ ಹ್ಯಾಪಿನೆಸ್ ಹುಡುಕೊಳ್ಳಿ. ಸೊ ಮನೇಲಿ ತಂದೆ ಹೇಳಿದ್ರು, ತಾಯಿ ಹೇಳಿದ್ರು ಅಂತ ಮದುವೆ ಮಾಡಿಕೊಂಡ್ರೆ ಸೊ ನಾಳೆ ಕಷ್ಟಪಡೋದು ನೀವೇ. ಸೊ ತಂದೆ ತಾಯಿನೂ ಸುಖವಾಗಿರಲ್ಲ, ಇಲ್ಲಿ ಹೆಂಡ್ತಿನೂ ಸುಖವಾಗಿರಲ್ಲ, ಇಲ್ಲಿ ನೀವು ಸುಖವಾಗಿರಲ್ಲ. ಸೊ ಈಗಿರೋ ಜನ್ರೇಷನಲ್ಲಿ ದುಡಿಯೋ ದುಡ್ಡು ಏನಕ್ಕೂ ಸಾಲಲ್ಲ. ಸೊ ಕಮಿಟ್ಮೆಂಟ್ಸ್ ಜಾಸ್ತಿ. ಲೈಫ್ ಒಂಥರ ನಿಮಗೆ ಒಂದು 5-10 ಇಯರ್ಸ್ ಮದುವೆ ಆದಮೇಲೆ ಸೊ ನಾನು ಏನಕ್ಕನ್ನ ಮದುವೆ ಮಾಡಿಕೊಂಡೆ ಅಂತ ನಿಮ್ಗೆಲ್ಲರಿಗೂ ಒಂದ್ಸಿನ ಲೈಫ್ ಅನಿಸುತ್ತೆ. ಊಟ ಏನ್ ಕಳಿಸ್ಲೆ? ಸಗಣಿ ಕಳ್ಸು. ಅಸಾದ ಎಮ್ಮೆದು ಎರಡು ಟೇಸ್ಟ್ ಮಾಡ್ಬಿಟ್ಟು ನಿನ್ಗೆ ಯಾವ್ದು ಚೆನ್ನಾಗಿರ್ತದೋ ಅದನ್ನ ಕಳ್ಸಿನ. ಸೊ ಅದು ಅನ್ಸೋಕ್ಕಿಂತ ಮುಂಚೆ ನೀವೊಂದು ಟ್ರಾವೆಲಿಂಗ್ ಅನ್ನೋ ಒಂದು ಲೈಫ್ನ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ, ಸೊ ನಿಮ್ಗೆ ಆಗ ಅನಿಸ್ದಾಗೆಲ್ಲ ಈ ಥರ ಬಂದು ಒಂದು ಟ್ರಾವೆಲ್ ಮಾಡಿ, ಸೊ ಬೆಳಗ್ಗೆ ಒಂದು 6 o'clock ಎದ್ದು, ಒಂದು 4 o'clock ಎದ್ದು ನೀವು ಲೊಕೇಶನ್ ರೀಚ್ ಆಗಿ, ಸೊ ಅದರಲ್ಲಿರೋ ಒಂದು ಸನ್ರೈಸ್ ಫೀಲು, ಸೊ ಅಲ್ಲಿರೋ ಕೋಲ್ಡ್ನೆಸ್ಸು, ಅಲ್ಲಿ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಈಗ ಏನಾಗುತ್ತೆ ಅಂದರೆ, ಈಗ ವೀಕೆಂಡ್ಸ್ ಬಂತಂದರೆ ಪಾರ್ಟೀಸು, ಪಬ್ಸು ಅಂತ ಹೋಗ್ತಾರೆ. ಸೊ ಪಾರ್ಟೀಸು, ಪಬ್ಸು ಹೋಗೋದ್ರಿಂದ ನಿಮಗೆ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ನಿಮ್ಮ ದುಡ್ಡು ತುಂಬ ಖರ್ಚಾಗುತ್ತೆ. ಒನ್ಸ್ ನೀವು ಒಂದು ಪಬ್ಗೆ ಹೋದರೆ ನಿಮ್ಗೆ ಏನಿಲ್ಲ ಅಂದರೂ ಒಂದು 10,000 to 15,000 ಅಂತೂ ಖರ್ಚು ಹಾಗೆ ಆಗುತ್ತೆ. ಸೊ ನಮಗೆಲ್ಲ ಗೊತ್ತಾಗೋಯ್ತು. ನೀವೇನು ಮಾಡ್ತೀರಾ? ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ತೀರಾ. ಮತ್ತೆ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡೋಕ್ಕೆ ಏನು ಮಾಡ್ತೀರಾ? ಸ್ಯಾಲ್ರಿ ಫುಲ್ ಕಟ್ತೀರಾ. ಸೊ ಮತ್ತೆ ಅದು ರೊಟೀನ್ ಲೈಫ್ ಆಗ್ತಿದೆ. ಸೊ ಈಗ ನೀವು ಟ್ರಾವೆಲಿಂಗ್ ಮಾಡೋದ್ರಿಂದ ನಿಮ್ಗೆ ಅದರಲ್ಲಿ ಒಂದು 30% ನಿಮ್ಗೆ ಎಕ್ಸ್ಪೆನ್ಸಸ್ ಆಗ್ಬೋದು. ದ ಕಾಸ್ಟ್ ಆಫ್ ಟ್ರಾವೆಲಿಂಗ್ ಇದೆ. ಸೊ ಈಗ ನಿಮ್ಮ ಬೈಕ್ ಮೇಲೆ ಪ್ರಿಫರ್ ಆಗುತ್ತೆ ಅದು. ಸೊ ನೀವು ತಿನ್ನೋ ಊಟದ ಮೇಲೆ ಪ್ರಿಫರ್ ಆಗುತ್ತೆ. ಸೊ ಎಲ್ಲದ್ರ ಮೇಲೇನೂ ಪ್ರಿಫರ್ ಆಗುತ್ತೆ ಅದು. ಸೊ ಏನಂದರೆ ದ ವೇ ವಿ ಟ್ರಾವೆಲ್. ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಮಾಡಿ ಫ್ರೆಂಡ್ಸ್. ಸೊ ನನ್ನ ಲೈಫ್ನ ನಾನು ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಏನು ಇಷ್ಟ ಆಗ್ತಾಯಿದೆಯೋ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಹಂಗಂತ ಹೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀರಾ ಏನೂ ಮಾಡ್ತಿಲ್ಲ. ಸೊ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ನಮ್ಮ ತಂದೆ ತಾಯಿಗೋಸ್ಕರ, ನಮ್ಮ ತಂದೆ ತಾಯಿನ ಸಾಕಬೇಕು, ನನ್ನ ತಮ್ಮ ಇದ್ದಾನೆ ಸಾಕಬೇಕು. ಸೊ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಅದೇ ಪಾರ್ಟಲ್ಲಿ ಸೊ ನಾನು ನನ್ನ ಲೈಫ್ನು ಎಂಜಾಯ್ ಮಾಡ್ತಿದ್ದೀನಿ. ಸೊ ಎಲ್ಲರ ತಂದೆ ತಾಯಿ ಹೇಳೋದು ಒಂದೇ, ದುಡೀರಿ. ಸೊ ನಾವು ದುಡಿಬೇಕು, ಅದು ನಾವು ಬದುಕೋಕ್ಕೋಸ್ಕರ. ಸೊ ನಾವು ಟ್ರಾವೆಲ್ ಮಾಡೋದು ಇಲ್ಲ ನಮ್ಗೆ ಇಷ್ಟ ಬರೋದು ಮಾಡೋದು ಬಂದ್ಬಿಟ್ಟು ನಮ್ಮ ಖುಷಿಗೋಸ್ಕರ.